ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಯಾಗಿರೋದು ತ್ರಿಶಕ್ತಿಗಳು ಅಂದರೆ ಮಹಾಕಾಳಿ, ಲಕ್ಷ್ಮಿ ಮತ್ತು ಸರಸ್ವತಿಯ ಏಕರೂಪದಲ್ಲಿ ತಾಯಿಯನ್ನ ಆರಾಧಿಸಲಾಗುತ್ತೆ. ನಂಬಿ ಬರುವ ಭಕ್ತಾದಿಗಳನ್ನ ರಕ್ಷಿಸುತ್ತಾ ಸರ್ವರಿಗೂ ಅಭಯ ಹಸ್ತವನ್ನು ನೀಡುತ್ತಿರುವ ಈ ಶಕ್ತಿ ನೆಲೆ ನಿಂತಿರುವ ಸ್ಥಳವೇ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಮಲಶಿಲೆ ಎಂಬ ಗ್ರಾಮ. ಈ ದೇವಾಲಯಕ್ಕೆ ಅದೆಷ್ಟು ಐತಿಹ್ಯವಿದೆ ಅಂದರೆ ಕೃತಯುಗಕ್ಕೆ ಇಂದಿನ ಈ ಸ್ಥಳ ನಂಟು ಹೊಂದಿದೆ. ಮಾತ್ರವಲ್ಲ, ಆ ದಂತಕಥೆಗೆ ಸಾಕ್ಷಿ ಎಂಬಂತೆ ಇಲ್ಲಿ ಸ್ವಯಂಭೂವಾಗಿ ಒಡಮೂಡಿರುವ ಲಿಂಗರೂಪಿ ಶಕ್ತಿ ಪೀಠವೂ ಇರುವುದು ನಂಬಿ ಬರುವ ಭಕ್ತಾದಿಗಳನ್ನ ಅಚ್ಚರಿಗೊಳಿಸುವುದರ ಜೊತೆಗೆ ಭಕ್ತಿ ಭಾವದಲ್ಲಿ ತೇಲಿಸುತ್ತೆ. ಅಷ್ಟಕ್ಕೂ ಇಲ್ಲಿ ನೆಲೆ ನಿಂತಿರುವ ಶಕ್ತಿಯನ್ನ ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ಎಂದು ಆರಾಧಿಸಲಾಗುತ್ತೆ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಕುರಿತಾದ ನಾನಾ ಕುತೂಹಲಕರ ವಿಚಾರಗಳನ್ನು ತಿಳಿಸುತ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ ಇದು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಕಮಲಶಿಲೆಯು ಸುಂದರವಾದ ಪರ್ವತಗಳು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿದ್ದು ಅದರ ಪಕ್ಕದಲ್ಲಿ ಕುಬ್ಜಾ ನದಿ ಹರಿಯುತ್ತೆ. ಕಮಲಶಿಲೆಯು ಗ್ರಾಮದ ಹೃದಯ ಭಾಗದಲ್ಲಿರುವ ಪುರಾತನ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಕಲ್ಲಿನ ಲಿಂಗದಿಂದ ಈ ಸ್ಥಳಕ್ಕೆ ಕಮಲಶಿಲೆ ಎಂಬ ಹೆಸರು ಬಂದಿದೆ ಎಂಬ ಪ್ರತೀತಿಯೂ ಇದೆ. ಇಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯನ್ನ ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತೆ. ಇದು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ದೇವಿಯವರ ಸಂಗಮವಾಗಿರುವಂಥದ್ದು. 1968ರಲ್ಲಿ ಕುಬ್ಜಾ ನದಿಯಿಂದ ಪ್ರವಾಹದ ನೀರು ದೇವಾಲಯವನ್ನು ಮುಳುಗಿಸಿತ್ತು ಮತ್ತು ನೀರಿನ ಮಟ್ಟವು ಸುಮಾರು 20 ಅಡಿಗಳಿಗೆ ಏರಿತಂತೆ. ಇದರಿಂದ ನದಿಯ ಕಡೆ ಇರುವ ಗೋಡೆ ಕುಸಿಯಿತು. ನಂತರ 1990ರಲ್ಲಿ ಇಡೀ ದೇವಾಲಯವನ್ನ ಪುನರ್ ನಿರ್ಮಿಸಲಾಗುತ್ತೆ. ಇಡೀ ದೇವಾಲಯದ ನಿರ್ಮಾಣಕ್ಕೆ ಬಳಸಲಾದ ಮರವು ಹಲಸು ಮತ್ತು ಭೋಗಿಯ ಮರವನ್ನ ಮಾತ್ರ ಒಳಗೊಂಡಿದೆ. ಇಲ್ಲಿನ ಧ್ವಜವು ಬುಡದಿಂದ ತುದಿಯವರೆಗೆ ಸರಿಸುಮಾರು 75 ಅಡಿಗಳಷ್ಟು ಉದ್ದವಿದ್ದು ಇದನ್ನ ಕುಬ್ಜಾ ನದಿಯ ದಡದಿಂದ ವಿಶೇಷವಾಗಿ ಆಯ್ಕೆ ಮಾಡಲಾದ ಏಕಮರ ಅಥವಾ ಭೋಗಿ ಮರದಿಂದ ಮಾಡಲಾಗಿದೆ. ಧ್ವಜ ಸ್ತಂಭಕ್ಕೆ ಲೇಪನ ಮಾಡಲು ಸುಮಾರು 200 ಕೆಜಿ ಬೆಳ್ಳಿಯನ್ನು ಬಳಸಲಾಗಿದ್ದು ಅದನ್ನ ದೇವಾಲಯದ ಭಕ್ತರು ಕೊಡುಗೆಯಾಗಿ ನೀಡಿದ್ದಾರೆ. 2ನೇ ಏಪ್ರಿಲ್ 2010ರಂದು ಧ್ವಜವನ್ನು ಉದ್ಘಾಟಿಸಲಾಗುತ್ತೆ. ಇದನ್ನ ಧ್ವಜಾರೋಹಣ ದಿನವೆಂದೇ ಪರಿಗಣಿಸಲಾಗಿದೆ. ಇನ್ನು ಈ ದೇವಾಲಯದ ಉಗಮದ ಹಿಂದಿನ ದಂತಕಥೆಯನ್ವಯ ಸಹ್ಯಾದ್ರಿ ಕಾಂಡದ ಸ್ಕಂದ ಪುರಾಣದ ಪ್ರಕಾರ ಪಿಂಗಳ ಎಂಬ ಅಪ್ಸರೆಯು ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯ ಆಸ್ಥಾನದಲ್ಲಿ ನರ್ತಕಿಯಾಗಿದ್ಲು. ಒಂದು ದಿನ ತನ್ನ ಅಹಂಕಾರದಿಂದ ಆಕೆ ನೃತ್ಯ ಮಾಡಲು ನಿರಾಕರಿಸಿದಳಂತೆ. ಇದರಿಂದ ಕೋಪಗೊಂಡ ಪಾರ್ವತಿಯು ಕುಬ್ಜಳಾಗು ಎಂದು ಶಾಪವನ್ನು ನೀಡ್ತಾಳೆ. ಇದರಿಂದ ಆಕೆ ತನ್ನ ಸೌಂದರ್ಯವನ್ನು ಕಳೆದುಕೊಂಡು ಭೂಲೋಕದಲ್ಲಿ ಕುಬ್ಜಳಾಗಿ ಜನಿಸ್ತಾಳೆ. ತನ್ನ ತಪ್ಪಿನ ಅರಿವಾಗಿ ಪಿಂಗಳ ಶಾಪದಿಂದ ಮುಕ್ತಿ ನೀಡೆಂದು ಪಾರ್ವತಿ ದೇವಿಯನ್ನ ಬೇಡಿಕೊಂಡಾಗ ಆಕೆಯ ಪಶ್ಚಾತ್ತಾಪಕ್ಕೆ ಮರುಗಿದ ಪಾರ್ವತಿ ದೇವಿಯು ಖರಾಸುರನ ಎಲ್ಲ ದುಷ್ಕೃತ್ಯಗಳನ್ನು ತೊಡೆದು ಹಾಕಲು ಭೂಲೋಕಕ್ಕೆ ಬರುವುದಾಗಿ ಮತ್ತು ಸಂಹಾರದ ನಂತರ ಮುಂದೆ ಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳುವುದಾಗಿ ಭರವಸೆ ನೀಡ್ತಾಳೆ. ಅಲ್ಲದೆ ಸಹ್ಯಾದ್ರಿ ತಪ್ಪಲಿನಲ್ಲಿರುವ ಋಷಿ ಆಶ್ರಮದ ಬಳಿ ಲಿಂಗವು ಕಮಲ ಶಿಲೆಯ ರೂಪದಲ್ಲಿರುತ್ತೆ ಎಂದು ತಿಳಿಸ್ತಾಳೆ. ದೇವಿಯು ಕುಬ್ಜಳಾಗಿ ವಿಕಾರವಾಗಿದ್ದ ಪಿಂಗಳಾಳ ಮುಂದೆ ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡ ನಂತರ ಆಕೆಯನ್ನ ಮಥುರಾಗೆ ಹೋಗುವಂತೆ ನಿರ್ದೇಶಿಸ್ತಾಳೆ. ಶ್ರೀಕೃಷ್ಣನ ಪವಿತ್ರ ಭೂಮಿ ಮತ್ತು ಶ್ರೀಕೃಷ್ಣನ ಪರಮ ಪವಿತ್ರ ಪಾದವನ್ನು ಸ್ಪರ್ಶಿಸಿದ ನಂತರ ನೀನು ನಿನ್ನ ಶಾಪದಿಂದ ಮುಕ್ತಳಾಗುತ್ತೀಯ, ಮತ್ತೆ ಪುನಃ ನಿನ್ನ ಸೌಂದರ್ಯವನ್ನ ಪಡೆದುಕೊಳ್ಳುತ್ತೀಯಾ ಎಂದು ಪಾರ್ವತಿ ಆಶೀರ್ವದಿಸ್ತಾಳೆ. ಅಲ್ಲದೆ ನೀನು ಈ ಸ್ಥಳದಲ್ಲಿ ಕುಬ್ಜ ನದಿಯಾಗಿ ಹರಿಯಬೇಕು ಎಂದು ಆದೇಶಿಸ್ತಾಳೆ. ಕುಬ್ಜಳಾಗಿದ್ದ ಪಿಂಗಳ ಪಾರ್ವತಿ ದೇವಿಯ ಮಾತನ್ನ ಕೇಳಿ ಸಂತಸಗೊಂಡು ನಾನು ಪ್ರತಿ ಶ್ರಾವಣದಲ್ಲಿ ನದಿಯಾಗಿ ಉಕ್ಕಿ ಹರಿದು ನಿಮ್ಮ ಪಾದಗಳನ್ನು ತೊಳೆದು ಹೋಗುತ್ತೇನೆಂದು ಬೇಡಿಕೊಳ್ತಾಳೆ. ಅಂದಿನಿಂದ ಇಂದಿನವರೆಗೂ ಕಮಲಶಿಲೆಯಲ್ಲಿ ಪ್ರತಿ ಶ್ರಾವಣದಂದು ಕುಬ್ಜಾ ನದಿ ಉಕ್ಕಿ ಹರಿದು ಗುಡಿ ಪ್ರವೇಶಿಸಿ ತಾಯಿ ದುರ್ಗೆಯ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಆಕೆಯ ಮುಡಿಯಲ್ಲಿರುವ ಪುಷ್ಪವನ್ನ ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡು ಹೋಗ್ತಾಳೆ. ಇದು ಇಲ್ಲಿ ನಡೆಯುವ ಪವಾಡಗಳಲ್ಲೊಂದು. ಇನ್ನು ಈ ದೇವಾಲಯದ ಕುರಿತಾದ ಸ್ಥಳ ಪುರಾಣವನ್ನೊಮ್ಮೆ ಕೆದಕಿದಾಗ ಕೃತಯುಗದಲ್ಲಿ ರಾಜ ಸುಪಾರ್ಶ್ವ ತಪಸ್ಸು ಮಾಡಿ ಮೋಕ್ಷವನ್ನು ಪಡೆಯಲು ಒಂದು ಸೂಕ್ತವಾದ ಸ್ಥಳವನ್ನ ಹುಡುಕುತ್ತಿದ್ದಾಗ ಈ ಗುಹೆಯನ್ನ ಕಂಡನಂತೆ. ತಪಸ್ಸಿಗೆ ಇದು ಸೂಕ್ತವೆಂದು ಅಲ್ಲಿಯೇ ನೆಲೆ ನಿಲ್ಲಲು ನಿರ್ಧರಿಸಿದ. ಹಾಗಾಗಿ ಈ ಗುಹೆಗೆ ರಾಜ ಸುಪಾರ್ಶ್ವನ ಹೆಸರನ್ನ ಇಡಲು ಇದು ಕೂಡ ಕಾರಣ ಎನ್ನುವುದಿದೆ. ಆ ಗುಹೆಯಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ತಪಸ್ಸು ಮಾಡಲು ಅನುಗ್ರಹಿಸುವಂತೆ ರಾಜ ಸುಪಾರ್ಶ್ವ ಶಿವನನ್ನ ಪ್ರಾರ್ಥಿಸ್ತಾನೆ.
ರಾಜನ ತಪಸ್ಸಿಗೆ ಭಂಗ ತರದಂತೆ ನೋಡಿಕೊಳ್ಳಲು ಶಿವ ತನ್ನ ಗಣಗಳಾದ ಭೈರವನನ್ನ ಗುಹೆಯ ಪ್ರವೇಶ ದ್ವಾರದಲ್ಲಿ ಶಾಶ್ವತವಾಗಿ ಉಳಿಯಲು ನೇಮಿಸ್ತಾನೆ. ಬಹಳಷ್ಟು ಋಷಿಮುನಿಗಳು ಮತ್ತು ಮಹಾರಾಜರು ಈ ಗುಹೆಗೆ ತಪಸ್ಸು ಮಾಡಲು ಬಂದಿದ್ದಾರೆ ಮತ್ತು ಅವರಲ್ಲಿ ಒಬ್ಬರೆಂದರೆ ವರದಾಪುರದ ಶ್ರೀ ಶ್ರೀಧರ ಸ್ವಾಮೀಜಿಗಳು. ಇದು ಹಳ್ಳಿಹೊಳ್ಳೆ ರಸ್ತೆಯಲ್ಲಿರುವ ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಗುಹೆಯ ಪ್ರವೇಶ ದ್ವಾರದಲ್ಲಿ ಭೈರವ ಸ್ವಾಮಿಯ ವಿಗ್ರಹವನ್ನು ಪೂಜಿಸಲಾಗುತ್ತೆ. ಗುಹೆಯಲ್ಲಿ ಎಡಕ್ಕೆ ಒಂದು ಚಿಕ್ಕ 3 ಪ್ರತ್ಯೇಕ ಲಿಂಗಗಳಿವೆ. ಇದನ್ನ ಕೂಡ ತ್ರಿಶಕ್ತಿ ಲಿಂಗ ಎಂದು ಕರೆಯಲಾಗುತ್ತೆ. ಕಾಳಿ, ಲಕ್ಷ್ಮಿ, ಸರಸ್ವತಿ, ಮತ್ತಷ್ಟು ಬಲಕ್ಕೆ ರಾಜ ಸುಪಾರ್ಶ್ವ, ಆದಿಶೇಷ ಮತ್ತು ಶ್ರೀ ಶ್ರೀಧರ ಸ್ವಾಮಿಗಳು ವರ್ಷಗಳ ಕಾಲ ತಪಸ್ಸು ಮಾಡಿದ್ದ ಸ್ಥಳ ಇದಾಗಿದೆ. ಕಮಲಶಿಲೆಯಲ್ಲಿ ದುರ್ಗಾದೇವಿಯ ದರ್ಶನ ಮಾಡಿದವರು ಅಲ್ಲೇ ಸ್ವಲ್ಪ ದೂರದಲ್ಲೇ ಇರುವ ಆದಿ ಗುಹಾಲಯಕ್ಕೆ ಭೇಟಿ ನೀಡುವುದು ವಾಡಿಕೆ. ಇದು ನಾಗದೇವತೆಗಳ ಪವಿತ್ರವಾದ ಸ್ಥಳ. ಈ ಆದಿ ಗುಹಾಲಯದ ನಾಗದೇವತೆಗಳಿಗೆ ಸ್ಥಳೀಯ ಬಳೆಗಾರರು ಪ್ರತಿನಿತ್ಯ ಬಂದು ಪೂಜೆಯನ್ನ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಸಾಗೋ ಕಿರಿದಾದ ಹಾದಿ ನೇರವಾಗಿ ಕಾಶಿಗೆ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಈ ನಾಗದೇವತೆಗಳ ಗುಹೆಯನ್ನ ಪ್ರವೇಶಿಸುತ್ತಿದ್ದಂತೆ ಸಾವಿರಾರು ಬಾವಲಿಗಳು ನೇತಾಡುತ್ತಿರುವುದನ್ನು ನೋಡಬಹುದು. ಆದರೆ ಈ ಬಾವಲಿಗಳು ಇಂದಿಗೂ ಕೂಡ ಇಲ್ಲಿಗೆ ಭೇಟಿ ನೀಡುವ ಭಕ್ತಾದಿಗಳಿಗೆ ಯಾವುದೇ ಹಾನಿಯನ್ನು ಮಾಡಿಲ್ಲ. ಗುಹೆಯೊಳಗೆ ಸ್ವಲ್ಪ ಕೆಳಗೆ ನಾಗತೀರ್ಥದ ಜನ್ಮಸ್ಥಳವನ್ನು ನೋಡಬಹುದು. ಇದು ಬಂಡೆಗಳ ನಡುವೆ ಹರಿದು ಕಮಲಶಿಲೆ ದೇವಸ್ಥಾನದ ಬಳಿ ಕುಬ್ಜಾ ನದಿಯನ್ನ ಸೇರುತ್ತೆ. ಬಹಳ ಹಿಂದೆಯೇ ಗರುಡನಿಂದ ಸಾಯುವ ಭಯದಿಂದ ಆದಿಶೇಷನು ತನಗಿದ್ದ ಶಾಪದಿಂದ ಮುಕ್ತಿಯನ್ನ ಕೋರಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಬಳಿಗೆ ಬಂದ. ದೇವಿಯು ಆದಿಶೇಷನಿಗೆ ಮರಣವನ್ನು ತಪ್ಪಿಸುವ ಏಕೈಕ ಮಾರ್ಗವೆಂದರೆ ವಿಷ್ಣುವಿಗೆ ಹಾಸಿಗೆಯಾಗಲು ತಿಳಿಸಿದಳಂತೆ. ಇತರ ಎಲ್ಲ ನಾಗಗಳು ದೇವಿಯನ್ನ ಬೇಡಿಕೊಳ್ತಾರೆ. ದೇವಿಯು ಅವರನ್ನ ಸುಪಾರ್ಶ್ವ ಗುಹೆಯಲ್ಲಿ ಬಂದು ಅಡಗಿಕೊಳ್ಳಲು ತಿಳಿಸಿದಳಂತೆ. ಇದರಿಂದ ಹಾವುಗಳೆಲ್ಲವೂ ಗರುಡನಿಂದ ರಕ್ಷಣೆ ಪಡೆಯಬಹುದೆಂಬ ಮಾರ್ಗವಾಗಿತ್ತು. ಇಲ್ಲಿ ಹುಲಿಯು ಸುಪಾರ್ಶ್ವ ಗುಹೆಯ ಬಳಿ ವಿಶ್ರಾಂತಿ ಪಡೆಯಲು ಬರುತ್ತೆ. ಆದ್ದರಿಂದ ಗುಹೆಯ ಮುಂಭಾಗದಲ್ಲಿ ಕುಂಡದಲ್ಲಿ ಬೆಂಕಿಯನ್ನ ಅಂಟಿಸುವ ಪದ್ಧತಿ ನಡೆದುಕೊಂಡು ಬಂದಿದೆ. ಚಂದ್ರಮಾನ ಯುಗಾದಿ ಹಬ್ಬ ಚೈತ್ರ ಮಾಸ ಶುದ್ಧ ಪಾಡ್ಯದ ದಿನದಂದು ಪಂಚಾಂಗವನ್ನು ಓದಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಗೆ ಪೂರ್ಣ ಫಲ ಅರ್ಪಿಸುವ ಮೂಲಕ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತೆ. ವಾರ್ಷಿಕ ಜಾತ್ರೆಯು ಚೈತ್ರ ಮಾಸದ ಬಹುಳ ಮೂಲ ನಕ್ಷತ್ರದ ದಿನಕ್ಕೆ 6 ದಿನಗಳ ಮೊದಲು ಪ್ರಾರಂಭವಾಗುತ್ತೆ. ವಾರ್ಷಿಕ ಜಾತ್ರೆಯು 6 ದಿನಗಳವರೆಗೆ ನಡೆಯುತ್ತೆ. ಬ್ರಹ್ಮರಥದ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳ ಕೆತ್ತನೆಗಳನ್ನು ಕೂಡ ನೋಡಬಹುದು. ಅದರ ಮೇಲೆ ಸುಂದರವಾದ ವಿಗ್ರಹಗಳನ್ನು ಕೂಡ ಕೆತ್ತಲಾಗಿದೆ. ಬ್ರಹ್ಮರಥವು 6 ಚಕ್ರಗಳನ್ನು ಹೊಂದಿದ್ದು ಈ ಎಲ್ಲ 6 ದಿನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಮತ್ತು ಪೂಜೆಗಳು ನಡೀತವೆ. 1ನೇ ದಿನ ಶಿಬಿ ಕಯನೋತ್ಸವ, 2ನೇ ದಿನ ಪುಷ್ಪಕ ವಾಹನೋತ್ಸವ, 3ನೇ ದಿನ ಸಿಂಹ ವಾಹನೋತ್ಸವ, 4ನೇ ದಿನ ಬ್ರಹ್ಮರಥೋತ್ಸವ, 5ನೇ ದಿನ ಚೂರ್ಣೋತ್ಸವ, 6ನೇ ದಿನ ಕುಂಭ ಅಭಿಷೇಕ. ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ವಾಹನ ಹುಲಿ ಸುತ್ತಲಿನ 7 ಗ್ರಾಮಗಳಿಗೆ ತೆರಳಿ 7 ದಿನ ಘರ್ಜಿಸುತ್ತಾ ವಾರ್ಷಿಕ ಜಾತ್ರೆಗೆ ಸಿದ್ಧತೆ ನಡೆಸುತ್ತದೆ ಎಂದು ಹೇಳಲಾಗುತ್ತೆ. ವೀರಭದ್ರ ವರ್ಧಂತೋತ್ಸವ ಜ್ಯೇಷ್ಠ ಮಾಸದ ಶುದ್ಧ ಬಿದಿಗೆಯಂದು ವೀರಭದ್ರ ಸ್ವಾಮಿಗೆ ಎಣ್ಣೆ ಸ್ನಾನವನ್ನು ನೀಡಲಾಗುತ್ತೆ. ನಂತರ ಮಹಾಭಿಷೇಕವನ್ನು ಮಾಡಲಾಗುತ್ತೆ. ಏಕದಶ ರುದ್ರ ಅಭಿಷೇಕ ಇದು ಶ್ರಾವಣ ಮಾಸದಲ್ಲಿ ನಡೆಯುತ್ತೆ ಮತ್ತು ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯನ್ನ 1 ತಿಂಗಳು ಪೂರ್ತಿ ಮಾಡಲಾಗುತ್ತೆ. ನವರಾತ್ರಿಯನ್ನ ಅಶ್ವಿಜ ಮಾಸ ಶುದ್ಧ ಪಾಡ್ಯದ ದಿನದಿಂದ ದಶಮಿ ದಿನದವರೆಗೂ ಶರನ್ನವರಾತ್ರಿಯನ್ನ ಆಚರಿಸಲಾಗುತ್ತೆ. ನವರಾತ್ರಿಯ ಎಲ್ಲ ದಿನಗಳಲ್ಲೂ ವಿಶೇಷ ಪೂಜೆ ನಡೆಯುತ್ತೆ. ಲಕ್ಷ ದೀಪೋತ್ಸವ ಇದು ಕಾರ್ತಿಕ ಬಹುಳ ಅಮಾವಾಸ್ಯೆಯಂದು ದೇವಿಯ ಮುಂದೆ 1 ಲಕ್ಷ ದೀಪಗಳನ್ನು ಬೆಳಗಿಸುವ ಪೂಜೆಯಾಗಿದೆ. ತೊಡಗು ಬಲಿ ವೃಶ್ಚಿಕ ಬಹುಳ ಪಂಚಮಿಯಂದು ನಾಗ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಅಲ್ಲದೆ ಕರಾವಳಿಯ ಭಾಗದಲ್ಲಿ ಅತಿ ಹೆಚ್ಚು ನಡೆದುಕೊಳ್ಳುವ ಪವಿತ್ರ ಪುಣ್ಯ ಕ್ಷೇತ್ರಗಳಲ್ಲಿ ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಕೂಡ ಒಂದು. ಇವಿಷ್ಟು ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಕುರಿತಾದ ಚಿಕ್ಕದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.